ಓಂ ಸ್ಮೃತೇಶ್ಚ ಓಂ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಕಾಮಾವಿಶ್ಯ ಭೂತಾನಿ ಧಾರಯಾಮ್ಯಹಮೋಜಸ. ಎಲ್ಲ ಶ್ರೋತೃಗಳಿಗೂ ಕೂಡ ದೀಪಾವಳಿ ಹಬ್ಬದ ನರಕ ಚತುರ್ದಶಿ ಹಬ್ಬದ ನಮಸ್ಕಾರಗಳು ಮತ್ತು ಶುಭಾಶಯಗಳು. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವು ತತ್ವ ಪ್ರದೀಪವನ್ನೇ ಮೊದಲು ನೋಡ್ತಾ ಇದ್ದೀವಿ. ಭಗವದ್ಗೀತೆಯನ್ನು ನಾವು ಗಮನಿಸಿದ್ರು ಕೂಡ ಶ್ರುತಿಗಳನ್ನ ಹಿಂದೆ ಗಮನಿಸಿದ್ವಿ. ಶ್ರುತಿ ಅಂದ್ರೆ ಅಪೌರುಷೇಯವಾದ ವೇದವಾಕ್ಯ, ಸ್ಮೃತಿ ಅಂದ್ರೆ ಪೌರುಷೇಯವಾದಂಥ ವಾಕ್ಯ. ಸ್ಮೃತಿ ಅಂದ್ರೆ ನೆನಪು ಅಂತ ಒಂದು ಬೇರೆ ಅರ್ಥ ಇದೆ, ಆದರೆ ಸಾಮಾನ್ಯವಾಗಿ ಇದು ಒಂದು ಪಾರಿಭಾಷಿಕ ಶಬ್ದ. ಎಲ್ಲ ಪುರಾಣಗಳಲ್ಲೂ ಎಲ್ಲ ಪೌರುಷೇಯ ವಾಕ್ಯಗಳಲ್ಲೂ ಬಹಳ ಶ್ರೇಷ್ಠವಾದದ್ದು ಭಾರತ. ಅದರ ಕೆನೆಪದರವಾದ ಭಗವದ್ಗೀತಾದಲ್ಲಿ ಭಗವಂತನಾದ ಕೃಷ್ಣನನ್ನೇ ವಿಷ್ಣುವನ್ನ ಎಲ್ಲ ಜೀವರ ಹೃದಯದಲ್ಲಿದ್ದಾನೆ, ಎಲ್ಲರನ್ನೂ ಧರಿಸ್ತಾನೆ ಅಂತ ಹೀಗೆ ಸರ್ವಗತ ಅಂತ ವರ್ಣನೆ ಮಾಡಿದ್ದಾರೆ. ಅದನ್ನು ಆಚಾರ್ಯರು ನೆನಪು ಮಾಡಿಕೊಂಡಿದ್ದಾರೆ. ಮತ್ತು ನಚ ಅಪ್ರಾಮಾಣಿಕಂ ಕಲ್ಪ್ಯಂ, ಈ ಒಂದು ಸಕಲ ಶಾಸ್ತ್ರಗಳ ತಿರುಳಿಗೆ ಹೊರತಾಗಿ ಅಪ್ರಾಮಾಣಿಕವಾದದನ್ನು ಯಾವುದನ್ನೂ ಕಲ್ಪನೆ ಮಾಡಬೇಡಿ ಅಂತ ತಾತ್ಪರ್ಯ. ಅದ್ವೈತಿಗಳು ಜೀವ ಬ್ರಹ್ಮರ ನಡುವಿನ ಭೇದವನ್ನ ಕೆಲವರು ಒಪ್ಪುತ್ತಾರೆ, ಕೆಲವರು ಅಂತೆಲ್ಲ ಒಪ್ತಾರೆ. ಅದು ವ್ಯಾವಹಾರಿಕ ಭೇದ ಅಂತ ಹೇಳ್ತಾರೆ. ಆದ್ರೆ ಹಾಗೆ ಹೇಳಬೇಡಿ. ವ್ಯಾವಹಾರಿಕವಾದ ವಸ್ತುವೇ ಜಗತ್ತಿನಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ಇರುವುದು ಒಂದು ಸತ್ಯ, ಅಸತ್ಯ ಎರಡೇ. ಆದ್ರಿಂದ ವ್ಯಾವಹಾರಿಕವಾದ ಭೇದವನ್ನು ಸೂತ್ರಗಳು ಹೇಳ್ತಾ ಇವೆ ಅಂತ ಹೇಳಿದ್ರೆ ಇಲ್ಲದೇ ಇರುವ ಭೇದವನ್ನು ಹೇಳ್ತವೆ ಅಂತಾನೆ ಅರ್ಥ. ಬೇರೆ ಏನು ಶಬ್ದ ಅಷ್ಟೇ ಬೇರೆ ಆಗಿರ್ಬೋದು. ಆದ್ರಿಂದ ಸೂತ್ರಗಳನ್ನು ಅಪ್ರಮಾಣ ಅಂತ ಇನ್ನೊಂದು ಶಬ್ದದಿಂದ ಹೇಳಿದಂತೆ ಆಗ್ತದೆ ಅಂತ ಇಷ್ಟಾಗಿದೆ. ಅದಕ್ಕೆ ಮತ್ತೊಂದು ಸಂಭವನೀಯವಾದ ಪರಿಹಾರವನ್ನ ಅದ್ವೈತಿಗಳು ಸೂಚಿಸ್ತಾರೆ. ಸತ್ಯ, ಪಾರಮಾರ್ಥಿಕ ಸತ್ಯ ಬ್ರಹ್ಮ, ಪ್ರಾತಿಭಾಸಿಕ ಸತ್ಯ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಮತ್ತು ಹಗ್ಗದಲ್ಲಿ ಕಂಡ ಹಾವು, ಇನ್ನು ವ್ಯಾವಹಾರಿಕ ಸತ್ಯ ಈ ಜಗತ್ತು ಅಂತ ನಾವು ಹೇಳ್ತೇವೆ. ಆದರೆ ವ್ಯಾವಹಾರಿಕ ಸತ್ಯ ಅನ್ನೋ ಒಂದು ವ್ಯಾವಹಾರಿಕ ಅನ್ನುವ ವಸ್ತುವೇ ಜಗತ್ತಿನಲ್ಲಿಲ್ಲ ಅಂತ ನೀವು ಭಾವಿಸುವುದಾದ್ರೆ ಅದನ್ನೇ ಇನ್ನೊಂದು ಶಬ್ದದಿಂದ ಹೇಳ್ತೇವೆ. ಈ ಜಗತ್ತನ್ನು ಹೇಳಿಕ್ಕೆ ನಮಗೊಂದು ಶಬ್ದ ಬೇಕು, ಅನಿರ್ವಾಚ್ಯ ಅಂತ ಹೇಳಿ. ಅನಿರ್ವಚನೀಯ ಅಂತ ಹೇಳ್ತೇವೆ. ಅನಿರ್ವಚನೀಯ ಅಂದ್ರೆ ಏನು? ಅದೊಂದು ಪ್ರಶ್ನೆ. ಅದನ್ನ ಅವರು ವಿವರಿಸಿದ್ದಾರೆ. ಯಾವುದನ್ನ ಸತ್ಯ ಅಂತನೂ ಹೇಳಿಕ್ ಬರೋದಿಲ್ಲ, ಅಸತ್ಯ ಅಂತನೂ ಹೇಳಿಕ್ ಬರೋದಿಲ್ವೋ ಅದೇ ಅನಿರ್ವಚನೀಯ ಅಂತ. ಈ ಜಗತ್ತನ್ನ ನಾವು ಪರಬ್ರಹ್ಮನಂತೆ ಸತ್ಯ ಅಂತ ಹೇಳಿಕ್ ಬರೋದಿಲ್ಲ. ಪರಬ್ರಹ್ಮ ಹಿಂದೆ, ಇಂದು, ಮುಂದೆ ಎಂದೆಂದಿಗೂ ಅದು ಸತ್ಯವೇ. ಅದರ ಸತ್ಯಕ್ಕೆ ಯಾವತ್ತೂ ಧಕ್ಕೆ ಇಲ್ಲ. ಹಾಗೆ ಈ ಜಗತ್ತನ್ನ ನಾವು ಸತ್ಯ ಅಂತ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಇದು ಬ್ರಹ್ಮಜ್ಞಾನ ಬಂದ ನಂತರ ಜಗತ್ತು ಬಾಧಿತ ಆಗ್ತದೆ. ಅದನ್ನೇ ಅವರು ಒಂದು ಮಾತಿನಿಂದ ಸಂಗ್ರಹಿಸ್ತಾರೆ ಅವ್ರ ಶಾಸ್ತ್ರದಲ್ಲಿ. ಸತ್ಯ ನಬಾಧ್ಯೇತ ಅಂತ. ಜಗತ್ತಿನಲ್ಲಿ ಯಾವುದು ಸತ್ಯವಾಗಿರ್ತದೋ ಅದು ಯಾವತ್ತೂ ಬಾಧೆಗೊಳಗಾಗೋದಿಲ್ಲ. ಬಾಧೆ ಅಂದ್ರೆ ಇದು ಇರಲಿಲ್ಲ, ನಾನು ಸುಮ್ಮನೆ ತಿಳಿದಿದ್ದೆ ಅನ್ನುವ ಜ್ಞಾನವೇ ಬಾಧ. ಬಾಧ್ಯ ಅಂದ್ರೆ ಆ ಜ್ಞಾನಕ್ಕೆ ವಿಷಯ ಅಂತ ಅರ್ಥ. ಬಾಧ ಅಂದ್ರೆ ಮೂಲ ಸಹಜವಾದ ಅರ್ಥ ಧಕ್ಕೆ ಆಗುವುದು, ಧಕ್ಕೆಗೆ ಒಳಪಡುವುದೇ ಬಾಧ್ಯ. ಧಕ್ಕೆಗೆ ಬಾಧ ಅಂತಾರೆ. ಇಲ್ಲಿ ಧಕ್ಕೆ, ಜಗತ್ತಿಗೆ ಧಕ್ಕೆ ಅಂದ್ರೆ ಏನು? ನಾವು ಈಗ ಈ ಜಗತ್ತನ್ನು ಸತ್ಯ ಅಂತ ತಿಳಿದಿದ್ದೀವಿ, ಹಾಗೆ ವ್ಯವಹಾರ ಮಾಡ್ತಾ ಇದ್ದೀವಿ. ಮುಂದೆ ಬ್ರಹ್ಮಜ್ಞಾನ ಆದ್ಮೇಲೆ ಜಗತ್ತು ವಸ್ತುತಃ ಇರಲಿಲ್ಲ, ಇಲ್ಲದೇ ಇರುವ ಜಗತ್ತನ್ನೇ ನಾವು ತಿಳಿದೆವು ಅಂತ ಹೇಳ್ತೀವಿ. ಇದನ್ನೇ ಬಾಧ ಅಂತಾರೆ. ಹೀಗೆ ಜಗತ್ತು ಒಂದು ವೇಳೆ ಸತ್ಯ ಆಗಿದ್ರೆ ಅದು ಬಾಧೆಗೊಳಗಾಗೋದಿಲ್ಲ, ಬಾಧೆಗೊಳಗಾಗಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮನ ಕುರಿತಾಗಿ ಯಾವತ್ತಿಗೂ ಎಂದಿಗೂ ಯಾರಿಗೂ ಬಾಧೆ ಬರೋದಿಲ್ಲ. ಆದ್ರಿಂದ ಇದು ಬಾಧೆಗೊಳಗಾಗ್ತದೆ, ಆದ್ರಿಂದ ಇದು ಸತ್ಯ ಅಲ್ಲ ಅಂತ ತೀರ್ಮಾನ ಮಾಡಬೇಕು. ಇನ್ನ ಇದು ಅಸತ್ಯವೂ ಅಲ್ಲ ಅಂತ ಹೇಳ್ತಾರೆ ಅವರು. ಅದ್ಯಾಕೆಂದ್ರೆ ಸತ್ಯ ನ ಬಾಧ್ಯೇತ, ಅಸತ್ಯ ನ ಪ್ರತೀಯೇತ ಅಂತ ಇನ್ನೊಂದು ಮಾತು. ಯಾವುದು ಅಸತ್ಯವೋ ಅದು ಕಾಣಿಸುವುದೇ ಇಲ್ಲ ಅಂತ. ಅಸತ್ಯವಾದ ಕಾಣಿಸೋದಿಲ್ಲ, ಈ ಮೊಲದ ಕೊಂಬು ಇತ್ಯಾದಿಗಳು. ಆದ್ರಿಂದ ಜಗತ್ತು ಕಾಣಿಸ್ತದೆ. ನಾವು ವರ್ಷಗಳ ಗಟ್ಟಲೆ, ಜನ್ಮಗಳ ಗಟ್ಟಲೆ ಈ ಜಗತ್ತನ್ನ ನೋಡ್ತಾ ಬಂದಿದ್ದೀವಿ. ಮುಂದೆ ಇದು ಬ್ರಹ್ಮಜ್ಞಾನ ಬಂದ ನಂತರ ಬಾಧ್ಯವಾಗಬೇಕಷ್ಟೆ. ಆದ್ರಿಂದ ಈ ಜಗತ್ತೊಂದು ಅಸತ್ಯವಾಗಿದ್ದರೆ ನ ಪ್ರತೀಯೇತ, ಇದು ಕಾಣ್ಲಿಕ್ಕಿಲ್ಲ, ಕಾಣ್ತದೆ, ಆದ್ರಿಂದ ಅಸತ್ಯ ಅಲ್ಲ.
ಮುಂದೆ ಬಾಧ್ಯ ಆಗ್ತದೆ. ಅದರಿಂದ ಇದು ಸತ್ಯವೂ ಅಲ್ಲ. ಹೀಗೆ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲದೆ ಇರುವುದನ್ನೇ ಅನಿರ್ವಚನೀಯ ಎಂಬ ಶಬ್ದದಿಂದ, ಅನಿರ್ವಚನೀಯ ಅಥವಾ ನಿರ್ವಾಚ್ಯ ಅದಕ್ಕೂ ಒಂದೇ ಅರ್ಥ. ಅಲ್ಲಿ ವಾಚ್ಯ ಅಂದ್ರೆ ಹೇಳಲ್ಪಡುವುದು ಅಂತ ಅರ್ಥ. ನಿರ್ವಾಚ್ಯ ಅಂದ್ರೆ ಸ್ವಲ್ಪ ಅದರಲ್ಲೇ ತರ್ಕಬದ್ಧವಾಗಿ ವ್ಯಾಕರಣಬದ್ಧವಾಗಿ ಹೇಳುವುದನ್ನ ನಿರ್ವಚನ ಅಂತಾರೆ. ಅನಿರ್ವಾಚ್ಯ ಅಂದ್ರೆ ಯಾವ ಶಬ್ದದಿಂದ ಹೇಳಲ್ಪಡದೇ ಇರುವಂಥದ್ದು, ಸತ್ಯ ಎಂಬುದಾಗಿ ಹೇಳಲ್ಪಡದೇ ಇರುವಂಥದ್ದು, ಅಸತ್ಯ ಎಂಬುದಾಗಿ ಹೇಳಲ್ಪಡದೇ ಇರುವಂಥದ್ದು. ಜಗತ್ತನ್ನು ಹೀಗೆ ಅನಿರ್ವಚನೀಯ ಅಂತ ನಾವು ಹೇಳ್ಬೋದಲ್ಲ. ವ್ಯಾವಹಾರಿಕ ಅನ್ನೋ ಮಾತು ನಿಮಗೆ ಜೀರ್ಣ ಆಗದೆ ಹೋದ್ರು ನಾವು ಜಗತ್ತಿನ ಅನಿರ್ವಾಚ್ಯ ಅಂತ ಹೇಳ್ತೀವಿ ಅಂದ್ರೆ ನಚ ಅನಿರ್ವಾಚ್ಯಂ ಕಲ್ಪ್ಯಂ, ಜಗತ್ತಿನ ಅನಿರ್ವಚನೀಯ ಅಂತ ಹೇಳಬಾರದು. ತಸ್ಯ ಅಪ್ರಾಮಾಣಿಕತ್ವ ನಿರಸ್ತತ್ವ ಅಂದ್ರೆ ನಚ ಈ ಮಿಥ್ಯಾತ್ವಾನುಮಾನ ಖಂಡ ಇತ್ಯಾದಿ ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಈ ಅನಿರ್ವಚನೀಯ ಅನ್ನೋ ವಸ್ತುವೇ ಜಗತ್ತಿನಲ್ಲಿ ಎಲ್ಲೂ ಕಂಡಿಲ್ಲ. ಕಂಡಿರುವುದು ಸತ್ಯ ಮತ್ತು ಅಸತ್ಯ ಎರಡೇ. ಹಗ್ಗ ಸತ್ಯ, ಹಗ್ಗದಲ್ಲಿ ಕಂಡ ಹಾವು ಅಸತ್ಯ. ಹೀಗೆ ಜಗತ್ತಿನಲ್ಲಿ ಕಂಡಿರುವುದು ಎರಡೇ, ಅನಿರ್ವಚನೀಯ ಅಂತ ಕಂಡೇ ಇಲ್ಲ. ಸಸ್ಯ ಅಪ್ರಮಾಣಕತ್ವೇನ, ಅದು ಪ್ರಮಾಣರಹಿತವಾದ್ದರಿಂದ, ನವಿದ್ಯಂತೆ ಪ್ರಮಾಣಾನಿ ಯಸ್ಯ ತತ್ ಅಪ್ರಮಾಣಕಂ, ಅದರಿಂದ ಅದು ನಿರಸ್ತ. ಅನಿರ್ವಚನೀಯ ಅನ್ನೋ ಒಂದು ಕಲ್ಪವೇ ಹಾಗೊಂದು ಚಿಂತನೆಯೇ ನಿರಸ್ತ. ಇನ್ನು ಸತ್ಯತ್ವೇ ಅಪಸಿದ್ಧಾಂತ. ಈ ಸತ್ಯತ್ವೇ ಅಪಸಿದ್ಧಾಂತ ಅನ್ನೋ ಮಾತನ್ನ ಹಿಂದೆ ವ್ಯಾವಹಾರಿಕ ಭೇದಸ್ಯ ಮಿಥ್ಯಾತ್ವೇತು ಅಸದ್ಭೇದ ವಾಚಿತ್ವಾದ ಅಪ್ರಮಾಣಾನಿ ಸೂತ್ರಾಣಿ ಇತ್ಯುಕ್ತಂ ಅಂತಲ್ಲ, ಅಲ್ಲಿ ಹೊಂದಿಸ್ಕೋಬೇಕು. ಈ ಜಗತ್ತಿಗೆ, ಈ ಜೀವರಿಗೂ ಮತ್ತು ಬ್ರಹ್ಮರಿಗೂ ಇರುವ ಭೇದವನ್ನ ವ್ಯಾವಹಾರಿಕ ಅಂತ ಇವರೇನು ಹೇಳುವ ಪ್ರಯತ್ನ ಮಾಡ್ತಾರಲ್ಲ, ವ್ಯಾವಹಾರಿಕ ಭೇದ ಅಂದ್ರೆ ಏನು ನಾವು ಅವ್ರನ್ನ ಪ್ರಶ್ನೆ ಮಾಡ್ತೇವೆ. ವ್ಯಾವಹಾರಿಕ ಭೇದ ಅಂದ್ರೆ ಸತ್ಯವಾದ ಭೇದ ಅಂತ ಅರ್ಥನೋ ಅಸತ್ಯವಾದ ಭೇದ ಅಂತ ಅರ್ಥನೋ ಅಂತ ಹೀಗೆ ವಿಕಲ್ಪ ಮಾಡ್ತೀವಿ. ವ್ಯಾವಹಾರಿಕ ಭೇದ ಅನ್ನೋದು ಮಿಥ್ಯಾ ಅಂತ ಆದರೆ ವ್ಯಾವಹಾರಿಕ ಭೇದಸ್ಯ ಮಿಥ್ಯಾತ್ವೇ, ಅದು ಅಸತ್ಯ ಅಂತ ಆದ್ರೆ ಆವಾಗ ಅಸದ್ಭೇದವಾಸಿತ್ವ, ಇಲ್ಲದೇ ಇರುವ ಭೇದವನ್ನು ಹೇಳುವ ಮೂಲಕ ಈ ಸೂತ್ರಗಳೆಲ್ಲವೂ ಕೂಡ ಅಪ್ರಮಾಣ ಅಂತ ಆಗಬೇಕಾಗಿತ್ತು ಅಂತ ಆ ಅಸತ್ಯ ಅನ್ನುವ ಪಕ್ಷವನ್ನೆಲ್ಲ ನಿರಾಕರಿಸಿ ಆಗಿದೆ. ಇನ್ನು ವ್ಯಾವಹಾರಿಕ ಭೇದ ಅಂದ್ರೆ ಸತ್ಯವೇ, ಸತ್ಯಕ್ಕೆ ನಾವು ಇನ್ನೊಂದು ಹೆಸರಿಟ್ಟಿದ್ದೀವಿ ಅಂದ್ರೆ ಸತ್ಯತ್ವೇ ಅಪಸಿದ್ಧಾಂತ. ನಿಮ್ಮ ಸಿದ್ಧಾಂತದಲ್ಲಿ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮೇತರವಾದ್ದೆಲ್ಲವೂ ಕೂಡ ಮಿಥ್ಯಾನೇ ಆಗಬೇಕು. ಇದು ಬ್ರಹ್ಮನಿಗಿಂತಲೂ ಭಿನ್ನವಾದ ಇನ್ನೊಂದು ಸಂಗತಿ ಇದು, ಈ ವ್ಯಾವಹಾರಿಕ ಭೇದ ಅನ್ನೋದು. ಇದಕ್ಕೆ ನೀವು ಸತ್ಯತ್ವವನ್ನು ಮೈಮರೆತು ಒಪ್ಪುವ ಮೂಲಕ ಅಪಸಿದ್ಧಾಂತ ದೋಷವನ್ನು ನೀವೇ ಮೈ ಮೇಲೆ ತಂದ್ಕೊಂಡ್ಬಿಟ್ರಿ ಅಷ್ಟೇ. ಸತ್ಯತ್ವೇತು ಅಪಸಿದ್ಧಾಂತ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.